ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಯಪ್ಪ ಮಾತಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ನಾನು ನಿಮಗೆ ಹೆಸರುಘಟ್ಟ ಹತ್ರ ಒಂದು 5.5 ಗುಂಟೆ ಜಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಇದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ರೋಡ್ ಇರ್ತದೆ. ಇದು ಕೂಡ ಕನೆಕ್ಟಿವಿಟಿ ರೋಡು. ಈ ಜಾಗಕ್ಕೆ 25 ಅಡಿ ರೋಡನ್ನ ಬಿಟ್ಕೊಂಡಿದ್ದಾರೆ. ಎಲ್ಲ ಅಣ್ಣ ತಮ್ಮದಿರು ಭಾಗ ಮಾಡ್ಕೊಂಡಿರುವಂಥ ಜಾಗ ಆಗಿರ್ತದೆ ಇದು. ಅದರಲ್ಲಿ ಒಬ್ಬರು ನಮಗೆ ಈ ಜಾಗನ ಕೊಡ್ತಾ ಇದ್ದಾರೆ. 5.5 ಗುಂಟೆ ಜಾಗ ಆಗಿರ್ತದೆ. ನಿಮಗೆ ಜಾಗ ಚೆನ್ನಾಗಿದೆ ನೋಡಿ. ನಿಜವಾಗೂ 5.5 ಗುಂಟೆ ಜಾಗ ಆಗಿರೋದ್ರಿಂದ ಒಂದು ವಿಲ್ಲಾ ಫ್ಲ್ಯಾಟ್ ಥರ ಕಟ್ಕೊಬೋದು. ಆ ಥರ ಯಾರಾದರೂ ಇಷ್ಟಪಡೋರಿಗೆ ಒಳ್ಳೆ ಜಾಗ ಆಗಿರ್ತದೆ. ಹೆಸರುಘಟ್ಟ ಬಸ್ ಸ್ಟಾಪ್ಗೆ 1.25 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಇನ್ನು ವಿವೇಕಾನಂದ ಕಾಲೇಜ್ಗೆ ಒಂದು 500 ಮೀಟ್ರ್ ಅಷ್ಟು ದೂರ ಇದೆ. ಹೆಸರುಘಟ್ಟ ಮೇಯ್ನ್ ರೋಡಿಗೆ ಬರ್ತೀವಿ ಅಂದರೆ ಒಂದು 150 ಮೀಟ್ರ್ 200 ಮೀಟ್ರ್ ಅಷ್ಟು ಆಗುತ್ತೆ. ನಿಜವಾಗೂ ಜಾಗ ಚೆನ್ನಾಗಿದೆ ಫ್ರೆಂಡ್ಸ್. ಯಾರಿಗಾದ್ರೂ ಬೇಕಾದರೆ ಸಿಂಗಲ್ ಪಾಣಿ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯ ಅನಾನುಕೂಲ ಆಗೋದಿಲ್ಲ. ನಿಮಗೆ ಖಾತೆ ಕೂಡ ಆಗುತ್ತೆ, ಸಿಂಗಲ್ ಪಾಣಿ ಇರುತ್ತೆ. ಯಾರಿಗಾದ್ರೂ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರ್ತದೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಜವಾಗಿಯೂ ಜಾಗ ಅತ್ಯುತ್ತಮವಾಗಿದೆ. ಆಮೇಲೆ ಇಲ್ಲಿ ನಿಮಗೆ ಇನ್ನೊಂದೇನೆಂದರೆ ಜನಸೇವಾ ಆಶ್ರಮ ಕೂಡ ಪಕ್ಕದಲ್ಲೇ ಇದೆ. ಆಲ್ರೆಡಿ ನೋಡಿ, ಮನೆಗಳು ಕೂಡ ಅಕ್ಕಪಕ್ಕದಲ್ಲಿ ಮನೆಗಳು ಕೂಡ ಇದ್ದಾವೆ ನೋಡಿ. ಎಲ್ಲ ಶಿವಕುಮಾರ ಸ್ವಾಮೀಜಿ ಲೇಔಟ್ ಅಂತ ಬರುತ್ತೆ, ಅದು ಕೂಡ ಇದ್ರ ಪಕ್ಕದಲ್ಲೇ ಇದೆ. ಜಾಗ ಚೆನ್ನಾಗಿದೆ ನೋಡಿ. ಒಂದು ದೊಡ್ಡ ಮನೆ ಕಟ್ಕೊಬೇಕು ಅಂತ ಕನಸಿರೋರಿಗೆ ಸೂಕ್ತವಾದ ಜಾಗ ಅಲ್ವಾ. ಇನ್ನು ನೋಡೋದಾದರೆ ನೀವು ಹೆಸರುಘಟ್ಟ ರೋಡು ತುಂಬಾ ಹತ್ರ ಸಿಗುತ್ತಲ್ವ, ಅದು ಕೂಡ ಅನುಕೂಲನೇ. ಮತ್ತು ನಿಮಗೆ 5.5 ಗುಂಟೆ ಜಾಗ ಬರೋದ್ರಿಂದ ಒಂದು ಒಳ್ಳೆ ದೊಡ್ಡ ಬಿಲ್ಡಿಂಗ್ ಬರುತ್ತೆ, ಅಥವಾ ಒಂದು ವಿಲ್ಲಾ ಫ್ಲ್ಯಾಟ್ ಥರ ಮಾಡ್ಕೊಬೋದು ನೋಡಿ. ಇದೇ ಜಾಗ ನಾನು ನಿಮಗೆ ತೋರಿಸ್ತಾ ಇರೋದು. ಒಳ್ಳೆ ಜಾಗ ಆಗಿರ್ತದೆ. ಖಾತಾ ಸಪ್ರೇಟ್ ಬರುತ್ತೆ, ಇಂಡಿವಿಜುವಲ್ ಪಾಣಿ ಕೂಡ ಬರುತ್ತೆ. ಅದರಿಂದ ಯಾವುದೇ ರೀತಿಯ ಡಾಕ್ಯುಮೆಂಟ್ಸಲ್ಲಿ ಲೀಗಲಾಗಿ ಬರುತ್ತೆ. ಒಳ್ಳೆ ಜಾಗ, ನಿಜವಾಗೂ ಜಾಗ ಚೆನ್ನಾಗಿದೆ. ಜನಸೇವಾ ಆಶ್ರಮ ಕೂಡ ಪಕ್ಕದಲ್ಲೇ ಬರುತ್ತೆ ನೋಡಿ. ಇದೇ ಜಾಗ ನಾನು ನಿಮಗೆ 5.5 ಗುಂಟೆ ಅನ್ನಲ್ಲ ನೋಡಿ. ಈ ಜಾಗ ಆ ಕಾಂಪೌಂಡ್ವರೆಗೂ ಬರುತ್ತೆ. ಪಕ್ಕದಲ್ಲಿರೋದು ಬೇರೆಯವ್ರ ಲ್ಯಾಂಡು. ಇದೆಲ್ಲ ಇವರು ಅಣ್ಣ ತಮ್ಮದಿರು ಭಾಗ ಮಾಡ್ಕೊಂಡಿರುವಂಥ ಲ್ಯಾಂಡ್ ಆಗಿರ್ತದೆ. ಜನರಲ್ ಪ್ರಾಪರ್ಟಿ ನೋಡಿ. ಅಕ್ಕಪಕ್ಕದಲ್ಲೆಲ್ಲ ಮನೆ ಇದೆ, ಚೆನ್ನಾಗಿದೆ ಫ್ರೆಂಡ್ಸ್. ಯಾರಿಗಾದ್ರೂ ಬೇಕಾದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.